ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಸಮಸ್ತ ವೀಕ್ಷಕರಿಗೆ ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತವಿದೆ. ನಾನು ಅತ್ರಿಪುತ್ರ 007. ಅತ್ರಿಪುತ್ರ 007 ನಾಮ್ ತೋ ಸುನಾ ಹೋಗ. ವೀಕ್ಷಕರೇ, ಸೌರವ್ಯೂಹದ ಕೆಂಪು ಗ್ರಹ, ದ ರೆಡ್ ಪ್ಲಾನೆಟ್, ಲೋಹಿತಾಂಗ, ಕಬ್ಬಿಣದ ಅಂಗವನ್ನು ಹೊಂದಿರುವನು, ಮಂಗಳು, ಭೂಮಿಪುತ್ರನಾದ ಕುಜಗ್ರಹ, ಮಂಗಳ ಗ್ರಹ ತನ್ನ ರಾಶಿಯನ್ನು ಪರಿವರ್ತನೆ ಮಾಡ್ಕೊಳ್ತಾ ಇದೆ. ಬರುವ ಜೂನ್ 20ರಂದು ಕುಜಗ್ರಹ ತನ್ನ ಸ್ವಂತ ರಾಶಿಯಾದ ಮೇಷ ರಾಶಿಯನ್ನು ತೊರೆದು ವೃಷಭ ರಾಶಿ ಅಂದರೆ ಸುಖಕಾರಕ ಶುಕ್ರನ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾ ಇದೆ. ಕುಜ ಸಾಮಾನ್ಯವಾಗಿ ಒಂದು ರಾಶಿಯಲ್ಲಿ 45 ದಿನಗಳವರೆಗೆ ಸಂಚಾರ ಮಾಡುವಂಥದ್ದು. ಆದರೆ ಇಲ್ಲಿ ಕುಜ 43 ದಿನ, ಅಪ್ರಾಕ್ಸಿಮೇಟ್ಲಿ ಸುಮಾರು 43 ದಿನ ವೃಷಭದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಹಾಗಾದರೆ ವೃಷಭದಲ್ಲಿ ಕುಜನ ಪ್ರವೇಶ ಧನು ರಾಶಿಯ ಮೇಲೆ ಸಾಮಾನ್ಯ ಪ್ರಭಾವ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಬೇಕಾದ ಅಂಶ. ಸೊ ಧನುರಾಶಿ ಕಾಲಪುರುಷನ ಧರ್ಮರಾಶಿ. ಧನುರಾಶಿಯ ರಾಶಾಧಿಪತಿಯಾದ ಗುರು ಕುಜನಿಗೆ 5ನೇ ಭಾವ ಮತ್ತು ವ್ಯಯಭಾವದ ಅಧಿಪತ್ಯವನ್ನು ನೀಡಿದ್ದಾನೆ. ಪಂಚಮ ಭಾವ ಅಧಿಪತಿಯಾಗಿ ಕುಜ ಶುಭ ಗ್ರಹನಾಗಿದ್ದಾನೆ, ಪೂರ್ವ ಪುಣ್ಯಾಧಿಪತಿ, ಗುಡ್ ಮೆರಿಟ್ಸ್ ಆಫ್ ಪಾಸ್ಟ್. ಇನ್ನು ವ್ಯಯಾಧಿಪತಿ ಹೌಸ್ ಆಫ್ ಲಾಸ್ ಕೂಡ ಕೊಟ್ಟುಬಿಟ್ಟಿದ್ದಾನೆ. ಆದರೆ ವಿಶೇಷವಾದ ಅಂಶವೇನೆಂದರೆ ಕುಜನಿಗೆ ಇಲ್ಲಿ ಗುರು ಮಾರಕತೆಯನ್ನು ಕೊಟ್ಟಿಲ್ಲ, ಬಾಧಕತೆಯನ್ನು ಕೊಟ್ಟಿಲ್ಲ, ಇಬ್ಬರು ಮಿತ್ರರು ಬೇರೆ. ಇಂತಹ ಈ ಕುಜ ಪಂಚಮಾಧಿಪತಿಯಾಗಿ ತುಂಬ ಶುಭಗ್ರಹನು, ಒಂದು ರೀತಿ ಯೋಗವನ್ನು ನಿರ್ಮಾಣ ಮಾಡುವಂಥವನು. ಇನ್ನು ವ್ಯಯಾಧಿಪತಿಯಾಗಿ ದುಸ್ಥಾನಾಧಿಪತಿ ಆಗುವನು. ಜೂನ್ 20ರಿಂದ ಆಗಸ್ಟ್ 2ರವರೆಗೂ 43 ದಿನಗಳ ಅವಧಿಯವರೆಗೆ ಕುಜನ ಸಂಚಾರ 6ನೇ ಭಾವದಲ್ಲಿ ಇರಲಿದೆ. ಕುಜ ಸಂಚರಿಸುವ ಭಾವ ಚೆನ್ನಾಗಿದೆ. 6th ಹೌಸಲ್ಲಿ ಪಾಪಗ್ರಹಗಳು ಶುಭ ಫಲವನ್ನು ನೀಡ್ತವೆ. ಕುಜ ಒಂದು ಪಾಪಗ್ರಹ. ಸೊ 3rd ಹೌಸ್, 6th ಹೌಸ್, 11th ಹೌಸ್ ಡೆಫಿನೆಟ್ಲಿ ದೇ ವಿಲ್ ಗಿವ್ ಗುಡ್ ರಿಸಲ್ಟ್ಸ್. ಮಾಲ್ಫೆಕ್ಟ್ ಪ್ಲಾನೆಟ್ಸ್. ಕುಜ ಈಸ್ ಆಲ್ಸೋ ಮಾಲ್ಫೆಕ್ಟ್, ನಕಾರಾತ್ಮಕ, ಇದು ಪಾಪಗ್ರಹನಾದ ಕಾರಣ 6ನೇ ಭಾವದಲ್ಲಿ ಶುಭ ಫಲ ಕೊಡ್ತಾನೆ. ಭಾವಾಧಾರಿತ ಫಲಗಳು ಚೆನ್ನಾಗಿರ್ತವೆ. 6ನೇ ಭಾವದಲ್ಲಿ ಇರುವಂಥ ಕುಜ ಧನ ಯೋಗಗಳನ್ನು ನಿರ್ಮಾಣ ಮಾಡ್ತಾನೆ. 6ನೇ ಭಾವ ಏನು? ರೋಗ, ಋಣ, ರಿಪು, ಶತ್ರು, ಅಪಘಾತ ಇವೆಲ್ಲವೂ ಇರುತ್ತವೆ. ಇದು ಮತ್ತೆ ಪೆಂಡಿಂಗ್ ಕರ್ಮ ಕೂಡ ಇರುತ್ತೆ. ಸೊ ಕುಜ ಏನು? ಆ್ಯಕ್ಷನ್, ಪ್ಯಾಷನ್, ಲಸ್ಟ್, ಡಿಸೈರ್, ಪವರ್, ಎನರ್ಜಿ ಇದೆಲ್ಲ ಇದೆ. ಇನ್ನು ವೃಷಭ ರಾಶಿ ಫಿಕ್ಸ್ಡ್ ಸೈನ್, ಸ್ಥಿರ ರಾಶಿಯಾಗಿದೆ. ಅರ್ಥಿ ಸೈನ್, ಗ್ರೌಂಡೆಡ್ ಇದೆ, ಭೂತತ್ವ ರಾಶಿಯಾಗಿದೆ. ಸೊ ಮೆಟೀರಿಯಲಿಸ್ಟಿಕ್ ಆಗುತ್ತೆ. ಸೊ ಇಲ್ಲಿ ಟ್ರಾನ್ಸಿಟ್ ಮಾಡುವಾಗ ಕುಜ ಮೆಟೀರಿಯಲಿಸ್ಟಿಕ್ ಆಗ್ತಾನೆ. ರಾಜಸಿಕ ಗುಣಗಳು ಹೆಚ್ಚಾಗಿ ಕಂಡುಬರುತ್ತವೆ. ಪಂಚಮಾಧಿಪತಿಯಾಗಿ 6ನೇ ಭಾವದಲ್ಲಿ, ವ್ಯಯಾಧಿಪತಿಯಾಗಿ 6ನೇ ಭಾವದಲ್ಲಿ ಕುಜನ ಸಂಚಾರ ಇರಲಿದೆ 43 ದಿನಗಳ ಅವಧಿವರೆಗೆ. ಮೊದಲನೇ ಬಾರಿಗೆ ಯೋಚನೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋ ಈಗ ಮುಂದುವರಿಸೋಣ. ಸೊ 5th ಲಾರ್ಡ್ ಇನ್ 6th ಹೌಸ್, 12th ಲಾರ್ಡ್ ಇನ್ 6th ಹೌಸ್ ಬರ್ತಾ ಇದೆ. ಎಕ್ಸ್ಪೆಂಡಿಚರ್ಸ್ ರಿಲೇಟೆಡ್ ಟು ಪ್ರೋಜೆನ್ಸಿ ಆಫ್ ಚಿಲ್ಡ್ರನ್. ಮಕ್ಕಳಿಗೆ ಸಂಬಂಧಪಟ್ಟಂಥ ಖರ್ಚುಗಳು ಜಾಸ್ತಿ ಆಗ್ತವೆ, ಅವರು ವಿದ್ಯಾಭ್ಯಾಸಕ್ಕಾಗಲಿ ಏನೋ ಒಂದು. ಕುಜ 6ನೇ ಭಾವದಲ್ಲಿ ಬಂದಾಗ ಅರ್ಥ ತ್ರಿಕೋನ ಸಕ್ರಿಯಗೊಳಿಸ್ತಾನೆ. ಅರ್ಥ ತ್ರಿಕೋನ ಅಂದರೆ ಫೈನಾನ್ಷಿಯಲ್ ಟ್ರಯಾಂಗಲ್ ಆಕ್ಟಿವೇಶನ್ ಆಗುತ್ತೆ. ಹಲವಾರು ಮೂಲಗಳಿಂದ ಉತ್ಪನ್ನ ಬರುತ್ತೆ. ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಸೋರ್ಸಸ್ ಆರ್ ನ್ಯೂ ಇನ್ಕಮ್ ಸೋರ್ಸಸ್ ಕೂಡ ಬರ್ಬೋದು. ಹೊಸ ದಾರಿಗಳು ಬರ್ಬೋದು. ಬಿಸ್ನೆಸ್ನಲ್ಲಿ ಎಕ್ಸ್ಪೆನ್ಷನ್ ಆಗುತ್ತದೆ. ಇದರ ಜೊತೆಗೆ ಯು ಹ್ಯಾವ್ ಟು ಫೈಟ್ ವಿತ್ ಯುವರ್ ಎನಿಮೀಸ್. 6ನೇ ಭಾವ ಶತ್ರು ಭಾವ. ಹಾಗಾದರೆ ಯಾರು ಶತ್ರುಗಳು ಯಾರು ಹೊರಗಿನವರಲ್ಲ. ನೀವು ನಿಮ್ಮ ಒಳಗಡೆ ಇರುವ ಶತ್ರುಗಳ ಜೊತೆ ಹೋರಾಟ ಮಾಡಬೇಕಾಗುತ್ತೆ. ಷಡ್ ರಿಪೂಸ್ ಅಂತ ಇರ್ತವೆ. ಕಾಮ, ಕ್ರೋಧ, ಮದ, ಮೋಹ, ಲೋಭ, ಮತ್ಸರ ಇವೆಲ್ಲ ಇರ್ತವೆ. ಇವುಗಳ ಜೊತೆ ನೀವು ಹೋರಾಟ ಮಾಡಿದ ನಂತರ ಕುಜ ಸಕ್ಸಸ್ಸನ್ನು ಕೊಡ್ತಾನೆ. ಇವೆಲ್ಲವೂ ನಮ್ಮ ಒಳಗಡೆ ಇರುವಂಥವು. ಬಿ ಕೇರ್ಫುಲ್ ಅಬೌಟ್ ಡ್ರೈವಿಂಗ್ ದ ವೆಹಿಕಲ್ಸ್. 6ನೇ ಭಾವ ಅಪಘಾತವನ್ನು ಕೂಡ ಸೂಚಿಸುತ್ತದೆ. ವೆಹಿಕಲ್ಗಳ ಬಗ್ಗೆ ಎಚ್ಚರಿಕೆ. ಪ್ರಾಬ್ಲಮ್ಸ್ ಇನ್ ದ ಮದರ್ ಸೈಡ್ ಆರ್ ರಿಲೇಟಿವ್ಸ್. ತಾಯಿಯ ವಂಶದಲ್ಲಿ ಸಮಸ್ಯೆಗಳಾಗ್ಬೋದು. ಕೆಲವರಿಗೆ ಅನಾರೋಗ್ಯ ಇರ್ಬೋದು, ಅಪಘಾತ ಆಗ್ಬೋದು, ಅಥವಾ ಶಸ್ತ್ರಚಿಕಿತ್ಸೆ ಆಗ್ಬೋದು, ಅವರು ಸ್ಥಳಾಂತರ, ಮನೆಯನ್ನೇ ಬದಲಾವಣೆ ಮಾಡ್ಬೋದು. ಆ ರೀತಿ ಏನಾದರೂ ಏನೋ ಒಂದು ಸಮಸ್ಯೆಯಲ್ಲಿ ವಾಸ್ತುದೋಷಗಳು ಬರುವಂಥದ್ದು. 12th ಲಾರ್ಡ್ ಇನ್ 6th ಹೌಸ್ ಬಂದಾಗ ಸರಳ ವಿಪರೀತ ರಾಜಯೋಗ ಬರುತ್ತೆ. ಆದರೆ ಸರಳ ವಿಪರೀತ ರಾಜಯೋಗ ನಾವು ತಿಳಿದುಕೊಂಡ ಹಾಗಿರಲ್ಲ. ಅದು ಸಕ್ಸೆಸ್ ಬೈ ಮೀನ್ಸ್ ಆಫ್ ಸ್ಟ್ರಗಲ್. ಇಟ್ ಈಸ್ ನಾಟ್ ಈಸಿ ಸಕ್ಸೆಸ್. ಕಷ್ಟಪಟ್ಟು ಸಕ್ಸೆಸ್ ಸಿಗುತ್ತೆ ಅಂತ ದುಡಿಬೇಕಾಗುತ್ತೆ, ಪ್ರಯತ್ನದಿಂದ ಬರುತ್ತೆ ಪ್ರಾರಬ್ಧ. ಇನ್ನು ಹೆಲ್ತ್ ಆ್ಯಂಡ್ ಡೈಲಿ ಹ್ಯಾಬಿಟ್ಸ್ಗಳ ಮೇಲೆ ಕುಜನ ಪ್ರಭಾವ ನಾವು ಕಾಣಬಹುದಾಗಿದೆ. ನಿಮ್ಮ ಲೈಫ್ ಸ್ಟೈಲು, ಹ್ಯಾಬಿಟ್ಸು, ಹಾಬೀಸು ಎಲ್ಲವನ್ನು ಕೂಡ ಕುಜ ಬದಲಾಯಿಸ್ತಾನೆ. ಸಬ್-ಆರ್ಡಿನೇಟ್ಸ್ ನಿಮ್ಮ ಕೈ ಕೆಲಸ ಮಾಡೋರು ನಿಮ್ಮ ಮಾತನ್ನು ಕೇಳೋಲ್ಲ. ದೇ ವಿಲ್ ಡಿಸ್ಒಬೇ ಯು. ಇದಕ್ಕೆ ಪೆಂಡಿಂಗ್ ಕರ್ಮ ಕಾರಣ ಆಗಿರುತ್ತದೆ. ಇನ್ನು ಕುಜನ ದೃಷ್ಟಿಗಳನ್ನು ನೋಡಿದರೆ 6ನೇ ಭಾವದಿಂದ ಭಾಗ್ಯಭಾವಕ್ಕೆ ಬಂದಾಗ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್, ದೂರದ ಪ್ರವಾಸ, ಈ ಧರ್ಮಕ್ಷೇತ್ರ, ತೀರ್ಥಕ್ಷೇತ್ರಗಳ ಯಾತ್ರೆಗಳು ಬರುವಂಥದ್ದು. ಮುಂದೆ 12ನೇ ಭಾವಕ್ಕೆ ಬಂದಾಗ ನಿಮ್ಮನ್ನು ಆಧ್ಯಾತ್ಮಿಕ ವ್ಯಕ್ತಿಯನ್ನಾಗಿ ಮಾಡ್ತಾನೆ.
ಇನ್ನು ಫಸ್ಟ್ ಹೌಸ್ಗೆ ಕುಜನ ದೃಷ್ಟಿ ಬಂದಾಗ ನಿಮಗೆ ಮೋರ್ ಕ್ರಿಯೇಟಿವ್ ಕೂಡ ಮಾಡ್ತಾನೆ. ವೀಕ್ಷಕರೇ, ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದೆ ಮಾಸ ಭವಿಷ್ಯನ ಬರುತ್ತೆ, ಬೇರೆ ವಿಡಿಯೋಸ್ಗಳು ಕೂಡ ಬರ್ತವೆ.